ಬಿಡದಿ ಟೌನ್ಶಿಪ್ ವಿಚಾರ ವೀಕ್ಷಕರೇ, ಸಿಎಂ ವರ್ಸಸ್ ಕೇಂದ್ರ ಸಚಿವರ ನಡುವೆ ಮೆಗಾ ಫೈಟ್ಗೆ ಕಾರಣ ಆಗ್ತಾ ಇದೆ. ಪ್ರಬಲ ಒಕ್ಕಲಿಗ ನಾಯಕರ ನಡುವೆ ಕಾಳಗಕ್ಕೆ ಸಿದ್ಧವಾಯ್ತಾ ಈ ಒಂದು ವೇದಿಕೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಕುಮಾರಸ್ವಾಮಿಗೆ ಬಹಿರಂಗವಾಗಿ ಆಹ್ವಾನವನ್ನು ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಇನ್ನು ಡಿ ಕೆ ಶಿವಕುಮಾರ್ ಅವರ ಆಹ್ವಾನವನ್ನು ಸ್ವೀಕಾರವನ್ನು ಮಾಡಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವೊಂದನ್ನು ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಗಟ್ಟಿ ನಿಲುವನ್ನು ಹೊಂದಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಉಭಯ ಒಕ್ಕಲಿಗ ನಾಯಕರಿಗೂ ಸಹ ಈ ವಿಚಾರ ಪ್ರತಿಷ್ಠೆಯಾಗಿದೆ. ಕಣವಾಗದಂತಹ ಟೌನ್ಶಿಪ್ ವಿಚಾರ ಮೆಗಾ ಕಾಳಗದಲ್ಲಿ ಹಾಗಾದರೆ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇಲ್ಲಿ ರಾಜಕೀಯ ನಾಯಕರು ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರು ಮುನ್ನಡೆಯನ್ನು ಕಾಯ್ದುಕೊಳ್ಬೇಕಾಗುತ್ತೆ. ರೈತರಿಗೆ ನೀವು ಮುನ್ನಡೆಯನ್ನು ಕಾಯ್ದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟರೆ ಮುಂಬರುವಂಥ ಎಲೆಕ್ಷನ್ನಲ್ಲಿ ರೈತರು ನಿಮ್ಮನ್ನು ಮುನ್ನಡೆ ಎಲೆಕ್ಷನ್ ರಿಸಲ್ಟ್ನಲ್ಲಿ ನೀವು ಮುನ್ನಡೆಯನ್ನು ಕಾಯ್ದುಕೊಳ್ತೀರಿ, ಇಲ್ಲಾಂದರೆ ಹಿನ್ನಡೆ ಆಗೋಗ್ಬಿಡುತ್ತೆ ಅನ್ನುವ ಲೆಕ್ಕಾಚಾರ. ಸೊ ಹಾಗಾಗಿ ಇದೊಂದು ರೀತಿಯಾಗಿ ರಾಜಕೀಯ ಪ್ರತಿಷ್ಠೆಗೆ ಕಾರಣವಾಗಿರ್ತಕ್ಕಂಥದ್ದು. ಆ್ಯಕ್ಚುಲಿ ಸತ್ಯಾಂಶ ಏನಿದೆ, ಗ್ರೌಂಡ್ ರಿಪೋರ್ಟ್ ಏನಿದೆ, ಗ್ರೌಂಡ್ ಲೆವೆಲಲ್ಲಿ ಏನು ವಾಸ್ತವಾಂಶ ಇದೆ, ರೈತರ ನೋವೇನಿದೆ, ಅಳಲೇನಿದೆ, ಅವರು ಭೂಮಿಯನ್ನು ಯಾಕೆ ಕೊಡೋದಕ್ಕೆ ರೆಡಿಯಾಗಿಲ್ಲ ಅನ್ನುವ ವಿಚಾರ ಅಲ್ಲಿ ಅರ್ಥಕೊಳ್ಬೇಕಾಗಿದೆ ಅನ್ನೋದು. ಇಲ್ಲಿ ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದೆಲ್ಲ ಇಂಪಾರ್ಟೆಂಟು. ರೈತರನ್ನ ಯಾವ ರೀತಿಗೆ ನೀವು ಮನವೊಲಿಸ್ತೀರಿ ಅನ್ನೋದು ಮಗದೊಂದು ಕಡೆ. ಒಬ್ಬ ರೈತನಿಗೂ ಅನ್ಯಾಯವಾಗದ ನಿಟ್ಟಿನಲ್ಲಿ ಯಾವ ರೀತಿಗೆ ನೀವು ತಾವು ಕ್ರಮ ವಹಿಸ್ತೀರಿ ಅದನ್ನು ಮನಗಾಣಬೇಕಾಗಿದೆ ಆಳುವಂಥ ಸರ್ಕಾರಗಳು. ಮಗದೊಂದು ಕಡೆ ಈಗ ಸರ್ಕಾರ ಹೇಳುವಂತಹ ವಿಚಾರ ಏನು, 80% ಮೋರ್ ದೆನ್ 80% ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ. ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಕಳೆದ ನವೆಂಬರ್ನಲ್ಲಿ 2025 ನವೆಂಬರ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರು ಹೋಗಿದೆ. ಆಕ್ಷೇಪಣಾರ್ಹ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಬರೋಬ್ಬರಿ 4,500 ರೈತರು ಆಕ್ಷೇಪಣಾರ್ಹ ಪತ್ರಗಳನ್ನು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನೀವು ಹೆಂಗೆ ಹೇಳ್ತೀರಿ 80% ರೈತರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತಂತ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಈ ಬಿಡದಿ ಟೌನ್ಶಿಪ್ನ ಪಿತಾಮಹ ಕುಮಾರಸ್ವಾಮಿ ಅವರು ಅನ್ನುವ ಆರೋಪವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಆದರೆ ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ದಾಖಲಾತಿಗಳನ್ನು ಮುಂದಿಟ್ಕೊಂಡು ಉತ್ತರ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಮಗದೊಂದು ಕಡೆ ಈ ಪಂಥಾಹ್ವಾನದ ವಿಚಾರ ವೀಕ್ಷಕರೇ, ಬನ್ನಿ ಎಲ್ಲರೂ ಈ ಶನಿವಾರ ಬನ್ನಿ ನನ್ನ ಕಚೇರಿಗೆ ಬನ್ನಿ, ವಿಧಾನಸೌಧದ CM ಕಚೇರಿಗೆ ಬನ್ನಿ, ಕುತ್ಕೊಂಡು ಮಾತಾಡೋಣ. ಕುಮಾರಸ್ವಾಮಿ ಅವರೇ ನಿಮ್ಮ ಜೊತೆಗೆ ಒಂದು 5 ಜನ ನಿಮ್ಮ ಪಕ್ಷದ ಮುಖಂಡರನ್ನು ಕರ್ಕೊಬನ್ನಿ ಅಂತ ಒಂದು ಆಹ್ವಾನವನ್ನು ಕೊಟ್ಟಿದ್ದರು. ಆ ಆಹ್ವಾನಕ್ಕೆ ಕುಮಾರಸ್ವಾಮಿ ಅವರು ಅದನ್ನು ಸ್ವೀಕಾರ ಮಾಡುವುದರ ಜೊತೆಗೆ ಸ್ಥಳ ವಿಧಾನಸೌಧ ಬೇಡ, ಬದಲಾಗಿ ಬಿಡದಿಯ ಯಾವುದಾದ್ರೂ ಒಂದು ಗ್ರಾಮಕ್ಕೆ, ಬೈರಮಂಗಲ ಅಥವಾ ಯಾವುದಾದ್ರೂ ಒಂದು ಗ್ರಾಮವನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ, ಆ ಮೂಲಕ ರೈತರ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡೋಣ. ಯಾಕೆ ನಾವು ವಿಧಾನಸೌಧ ರೈತರಲ್ಲದ ಸಭೆ ಯಾಕೆ ಬೇಕು, ರೈತರ ಸಮ್ಮುಖದಲ್ಲೇ ಸಭೆ ಮಾಡೋಣ ಅನ್ನುವ ಒಂದು ಮಾತನ್ನು ನೆನ್ನೆ ಕುಮಾರಸ್ವಾಮಿ ಅವರು ಹೇಳಿದರು. ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇಲ್ಲಿವರೆಗೆ. ಎರಡನೆಯದು ಅಂದರೆ ಪ್ರತಿಕ್ರಿಯೆನೇ ಬಂತು, ಬಟ್ ಅವರು ಆ ವಿಚಾರವನ್ನು ಪ್ರಸ್ತಾಪ ಮಾಡದೆ ಬದಲಾಗಿ ಕುಮಾರಸ್ವಾಮಿ ಅವರು ದೊಡ್ಡವರಿದ್ದಾರೆ, ಆಲ್ ದ ಬೆಸ್ಟ್ ಅಂತ ಹೇಳಿ ಎದ್ದು ಹೋಗಿಬಿಟ್ರು ಮುಖ್ಯಮಂತ್ರಿಗಳು. ಅದೊಂದು ವಿಚಾರ. ಎರಡನೆಯದು, ಕುಮಾರಸ್ವಾಮಿ ಅವರಿಗೆ ಲೆಟ್ರ್ ಬರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ನಿಮ್ಮ ಪಂಥಾಹ್ವಾನವನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ಆದಷ್ಟು ಬೇಗ ಸಮಯವನ್ನು ನಿಗದಿ ಮಾಡಿ ಅದು ಭಾನುವಾರ ಇರಲಿ ಅಂತ. ಶನಿವಾರ ಬೇಡ, ಭಾನುವಾರ ಎಲ್ಲರೂ ಬನ್ನಿ, ಬೈರಮಂಗಲಕ್ಕೆ ಬನ್ನಿ ಅಥವಾ ಬಿಡದಿ ಯಾವುದಾದ್ರೂ ಒಂದು ಗ್ರಾಮವನ್ನು ನೀವೇ ಆಯ್ಕೆ ಮಾಡ್ಕೊಳ್ಳಿ, ನಾವು ಕುತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇದು ಒಂದು ರೀತಿಯಾಗಿ ತೀವ್ರ ಕಾಳಗಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಹನುಮಂತರಾಜು, ಈ ಪಂಥಾಹ್ವಾನ ಸ್ವೀಕಾರ ಆಗಿದೆ, ತಿರಸ್ಕಾರ ಅಂತೂ ಆಗಿಲ್ಲ, ಇಬ್ಬರು ನಾಯಕರು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಯಾವಾಗ ಚರ್ಚೆ ಮಾಡ್ಬೋದು ಅಂತ, ಏನಾಗಬಹುದು ಮುಂದಿನ ಹಂತಗಳಲ್ಲಿ? ಏನ್ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಏನು ನಮ್ಮ ಮಾಜಿ CM ಹಾಗೂ ಈಗಿರೋ ಹಾಲಿ CM ಬಗ್ಗೆ ನಡುವಿನಲ್ಲಿ ಸಾಕಷ್ಟು ಜಟಾಪಟಿ ನಡೆದಿತ್ತು. ಈ ಸಂಬಂಧ ಈಗಾಗಲೇ ಮೊದಲೇ ಏನು ಡಿ ಕೆ ಶಿವಕುಮಾರ್ ಕೂಡ ಪಂಥಾಹ್ವಾನ ನೀಡಿದ್ರು. ನಾನು ಎಲ್ಲೂ ಹೇಳಿಲ್ಲ, ನಾನು ದಾಖಲೆ ಸಮೇತ ಅದನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಹೇಳಿದ್ರು. ನಿನ್ನೆ ಅಷ್ಟೇ ಏನೋ ಪತ್ರಿಕಾಗೋಷ್ಠಿ ನಡೆಸಿ ದಾಖಲೆಗಳನ್ನ ಕೆಲವೊಂದು ಏನು ಅವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಬಿಡದಿ ಟೌನ್ಶಿಪ್ ಬಗ್ಗೆ ಏನು ನಡೆಸಿದಂತ ದಾಖಲೆಗಳನ್ನ ಬಹಿರಂಗಪಡಿಸಿ, ಅದಾದ ನಂತರದಲ್ಲಿ ನೀವು ಈಗ ಬಿಸಿ ಇರ್ತೀರಾ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರೇ, ನೀವು ಇದೀಗ ಬಿಸಿ ಇರ್ತೀರಾ ಅನ್ಸುತ್ತೆ, ನೀವು ಫ್ರೀ ಮಾಡ್ಕೊಳ್ಳಿ, ನೀವು ಎಲ್ಲಿ ಹೇಳ್ತಿರೋ ನಾನಲ್ಲಿ ಬರ್ತೀನಿ, ಜೊತೆಗೆ ಬೈರಮಂಗಲದಲ್ಲೇ ರೈತರ ಸಮ್ಮುಖದಲ್ಲೇ ನಾವು ಏನು ಚರ್ಚಿಸೋಣ ಅಂತ ಹೇಳಿ ಪಂಥಾಹ್ವಾನ ನೀಡಿದ್ರು. ಈ ಪಂಥಾಹ್ವಾನಕ್ಕೆ ಏನು ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿ
ಒಂದು ದಿನಾಂಕವನ್ನು ಸಹ ಏನು ಡಿ ಕೆ ಶಿವಕುಮಾರ್ ಅವರು ನಿಗದಿ ಮಾಡಿದ್ರು. 26ನೇ ತಾರೀಕು ಏನು ವಿಧಾನಸೌಧದ ಮಹಡಿಯಲ್ಲಿ ನೀವು ಜೊತೆಗೆ ನಿಮ್ಮ ಜೊತೆ ಒಂದು 5 ಜನ ಪ್ರತಿನಿಧಿಗಳನ್ನ ಕರ್ಕೊಂಡ್ ಬನ್ನಿ, ನಾವು ಡಿಸ್ಕಸ್ ಮಾಡೋಣ ಅಂತೇಳಿ ಬಿಡದಿ ಟೌನ್ಶಿಪ್ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಣ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಏನು ಈಗಿರೋ ಸಿಎಂ ಅಧಿಕೃತವಾಗಿ ಏನು ಆಹ್ವಾನ ನೀಡಿದ್ರು, ಅಧಿಕೃತವಾದ ಆಹ್ವಾನವನ್ನ ಸ್ವೀಕರಿಸಿದ ಏನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು 26ನೇ ತಾರೀಕು ಬೇಡ, ನನಗೆ ನಿಗದಿತ ಸಮಯದಲ್ಲಿ ಈಗ ಏನೋ ಪ್ಲಾನಿಂಗ್ ಇದೆ ಅದನ್ನ ಹೊರತುಪಡಿಸಿ 27ನೇ ತಾರೀಕು ವಿಧಾನಸೌಧ ಬೇಡ, ಬದಲಾಗಿ ನಾವು ಏನು ರೈತರ ಸಮ್ಮುಖದಲ್ಲೇ ಏನು ಬಿಡದಿಯಲ್ಲಿರ್ತೋ ರೈತರ ಸಮ್ಮುಖದಲ್ಲೇ ಒಂದು ಹಳ್ಳಿಯಲ್ಲೇ ರೈತರ ಸಮ್ಮುಖದಲ್ಲೇ ಅಲ್ಲೇ ಕೂತು ಅಲ್ಲೇ ಚರ್ಚೆ ಮಾಡೋಣ. ಯಾಕೆ ಅಂತಂದ್ರೆ ಇಲ್ಲಿ ಏನು ಜಮೀನು ಹೋಗ್ತಿರೋದು ರೈತರದು, ಆ ರೈತರ ನಡುವೆನೆ ನಾವು ಚರ್ಚೆ ಮಾಡೋಣ. ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾವು ಅಲ್ಲೇ ದಾಖಲೆಗಳನ್ನ ಬಿಡುಗಡೆ ಮಾಡೋಣ, ಜೊತೆಗೆ ಏನು ಅಲ್ಲಿ ಆಗ್ತಕ್ಕಂಥ ಏನು ಅನಾಹುತಗಳು ಯಾವ ಆಗ್ತವೆ ಅಂತೇಳಿ ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತೇಳಿ ಈಗ ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ದಿನಾಂಕವನ್ನ ನಿಗದಿ ಮಾಡಿ, ಜೊತೆಗೆ ನಾವು ನೇರವಾಗಿ ರೈತರ ಗ್ರಾಮಕ್ಕೆ ಹೋಗಿ ಅಲ್ಲೇ ನಾವು ಏನು ಸಭೆಯನ್ನ ಮಾಡೋಣ ಅಂತೇಳಿ ಈಗ ಓಪನ್ ಚಾಲೆಂಜ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನೇರ ಸವಾಲನ್ನ ಎಸಗಿದ್ದಾರೆ. ಶುಭು. ಓಕೆ, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ.